ಗ್ಯಾರಂಟಿಯ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿಯ ಕಲಹ ಕದನ ಮತ್ತೊಂದು ಆಯಾಮವನ್ನ ಪಡೆದುಕೊಳ್ತಾ ಇದೆ. ಈಗ ಕುರ್ಚಿ ಕಲಹಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಟೀಮ್ನಿಂದ ಅತಿದೊಡ್ಡ ಬೆಳವಣಿಗೆ ಆಗಿದೆ. ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಬಳಿಕ ನಾವು ಒಗ್ಗಟ್ಟಾಗಿದ್ದೀವಿ, ನಮ್ಮಲ್ಲಿ ವೈಮನಸ್ಸಿಲ್ಲ, ಗೊಂದಲಗಳಿಲ್ಲ, ಇಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದು ಮೇಲ್ನೋಟಕ್ಕೆ ಮಾತ್ರನಾ? ಒಳಗಡೆ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಒಮ್ಮತ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಈ ಬೆಳವಣಿಗೆಯಿಂದ. ಇದು ಕಾಂಗ್ರೆಸ್ ಟೀಮ್ನ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಇದು ಕಾಂಗ್ರೆಸ್ ಟೀಮ್ನ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಇದೇ ತಿಂಗಳಲ್ಲಿ ಕುರ್ಚಿ ಫೈಟ್ಗೆ ಸಿಕ್ಕೇ ಬಿಡುತ್ತಾ ಕ್ಲೈಮ್ಯಾಕ್ಸ್ ಅನ್ನೋದು ಕುತೂಹಲ. ಮೋಸ್ಟ್ಲಿ ಹೈಕಮಾಂಡ್ ಒಂದು ಅಂತಿಮ ನಿರ್ಧಾರಕ್ಕೆ ಬರೋ ಸಾಧ್ಯತೆ ಇದೆ. ಹೈಕಮಾಂಡ್ ನಿಂದಲೇ ಬಂದೇ ಬಿಡುತ್ತಾ ಮೇಜರ್ ಸಂದೇಶ. ಸಿದ್ದರಾಮಯ್ಯ ಶೋ ಬಳಿ ಡಿಕೆ ಪವರ್ ಶೋ ಮಾಡಿ ಯಾಕೆ ಅನ್ನೋದು ಪ್ರಶ್ನೆ. ಒಂದ್ ಕಡೆ ಯತೀಂದ್ರ ಅವರಿಂದ ನಮ್ಮಪ್ಪನೇ ಸಿಎಂ ಅನ್ನೋ ಮಾತು ಪದೇ ಪದೇ ಕೇಳೋದಕ್ಕೆ ಸಿಗುತ್ತೆ. ಯತೀಂದ್ರ ಅವ್ರ ಮುಂದೆ ಮೈಕ್ ಹಿಡಿದ್ರೆ ಅವ್ರು ಹೇಳೋದನ್ನೇ, ಪೂರ್ಣಾವಧಿ ಸಿಎಂ ಅವರು, ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ. ಈ ಕಡೆ ಸಿದ್ದು ಟೀಮ್ಗೆ ಡಿಕೆ ಟೀಮ್ನಿಂದ ಟಕ್ಕರ್ ಕೊಡಲಾಗ್ತಾ ಇದೆ. ಬೆಳಗಾವಿಯಲ್ಲಿ ಅಧಿವೇಶನದ ವೇಳೆಗೆ ನಡೀತಾ ಇದೆಯಾ ಪವರ್ ಶೋ ಅನ್ನೋದು ಪ್ರಶ್ನೆ. ಶಕ್ತಿ ಪ್ರದರ್ಶನ ಆಗ್ತಾ ಇದೆಯಾ ಇಬ್ಬರು ನಾಯಕರಿಂದ? ಗ್ಯಾರಂಟಿ ನ್ಯೂಸ್ ನಲ್ಲಿ ಪವರ್ ಫೈಟ್ ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಒಂದ್ ಕಡೆ ಚಳಿಗಾಲದ ಅಧಿವೇಶನ ಆಗ್ತಾ ಇದೆ, ಅಲ್ಲಿ ಒಗ್ಗಟ್ಟಾಗಿ ಇರಬೇಕಾದಂತಹ ನಾಯಕರು ಪ್ರತ್ಯೇಕವಾಗಿ ಶಕ್ತಿ ಪ್ರದರ್ಶನ ಮಾಡ್ತಾ ಇರೋದು ಯಾಕೆ? ಆ ಮೂಲಕ ಕಾಂಗ್ರೆಸ್ನ ಹೈಕಮಾಂಡ್ಗೆ ಕೊಡ್ತಾ ಇರುವಂತಹ ಸಂದೇಶ ಏನು? ಡಿನ್ನರ್ ನೆಪದಲ್ಲಿ ಸಭೆಗಳಾಗ್ತಾ ಇರೋದು ಯಾಕೆ ಇಬ್ಬರು ನಾಯಕರಿಂದ? ಕಾಂಗ್ರೆಸ್ನಲ್ಲಿ ಕುರ್ಚಿ ಕೋಲಾಹಲ ಜೋರಾಗ್ತಾ ಇದೆ, ಪವರ್ ಶೋ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕೋಲಾಹಲ ಜೋರಾಗ್ತಾ ಇದೆ. ಪವರ್ ಶೋ ಕಾಂಗ್ರೆಸ್ ಪಾಳ್ಯದಲ್ಲಿ. ನಾಯಕತ್ವ ವಿಚಾರದಲ್ಲಿ ಬಂದಾಕೆ ಬಿಡ್ತಾ ಡಿಕೆ ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ ಅವರ ಟೀಮ್ ಅನ್ನೋದು ಪ್ರಶ್ನೆ.
ಡಿಸೆಂಬರ್ 19ರ ಬಳಿಕ ದೆಹಲಿಗೆ ಶಿಫ್ಟ್ ಆಗುತ್ತಾ ಸ್ಟೇಟ್ ಪಾಲಿಟಿಕ್ಸ್. ಇಡೀ ಕುರ್ಚಿ ಕಲಹ ಡಿಸೆಂಬರ್ 19ಕ್ಕೆ ದೆಹಲಿಗೆ ಶಿಫ್ಟ್ ಆಗೋ ಸಾಧ್ಯತೆ. ಮೊನ್ನೆ ಸಿದ್ದರಾಮಯ್ಯ, ನಿನ್ನೆ ಡಿಕೆ ಶಿವಕುಮಾರ್ ಅವರು ಡಿನ್ನರ್ ನೆಪದಲ್ಲಿ ಪಾಲಿಟಿಕ್ಸ್ ಮಾಡಿದ್ದಾರೆ. ಆ ಮೂಲಕ ಶಕ್ತಿ ಪ್ರದರ್ಶನ ಆಗಿದೆ. ತನ್ನ ಪವರ್ ಏನು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನೀವು ಕೂಡ ಡಿನ್ನರ್ ನೆಪದಲ್ಲಿ ಸಭೆ ಮಾಡ್ತೀರಿ ಅಂದ್ರೆ ನಾವು ಮಾಡ್ತೀವಿ ಅಂತ. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಡಿನ್ನರ್ ಕೂಟ ಪದೇ ಪದೇ. ನಿನ್ನೆ ರಾತ್ರಿ ನಡೆದ ಡಿನ್ನರ್ ಕೂಟದಲ್ಲಿ ಖರ್ಗೆ ಆಪ್ತರು ಕೂಡ ಭಾಗಿಯಾಗಿದ್ದಾರೆ. ಇದು ವೆರಿ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆಲ್ಮೋಸ್ಟ್ ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿದ್ದಾರೆ ಅಂತ. ಹಂಗಾಗಿ ಅವರ ಆಪ್ತರು ಕೂಡ ಡಿನ್ನರ್ ಮೀಟಿಂಗ್ ಅಲ್ಲಿ ಭಾಗಿಯಾಗಿರುವುದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಪ್ರಮುಖವಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಇಷ್ಟು ದಿನಗಳ ಕಾಲ ಬ್ರೇಕ್ಫಾಸ್ಟ್ ಮೀಟಿಂಗ್ ಸದ್ದು ಸುದ್ದಿಗೆ ಕಾರಣ ಆಗಿತ್ತು. ಅದಾದ ಬಳಿಕ ಈಗ ಯಾರು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಎದುರು ಬದುರು ಕೂತ್ಕೊಂಡು ಎಲ್ಲವನ್ನ ಕೂಡ ಬಗೆಹರಿಸಿಕೊಂಡಿದ್ದಾರೆ, ಒಗ್ಗಟ್ಟಾಕಿದ್ದಾರೆ ಅಂತ ಹೇಳ್ತಾ ಇದ್ರು, ಅವರೇ ಹೊರಗಡೆ ಬಂದು ಪ್ರತ್ಯೇಕವಾಗಿ ತಮ್ಮ ಆಪ್ತ ಬಳಗದ ಜೊತೆಗೆ ಡಿನ್ನರ್ ನೆಪದಲ್ಲಿ ಮೀಟಿಂಗ್ ಮಾಡ್ತಿದ್ದಾರೆ. ಅದರ ಅರ್ಥ ಏನು ಅಂತ ಅಂದ್ರೆ ಒಗ್ಗಟ್ಟಿಲ್ಲ, ಇನ್ನೂ ಕೂಡ ಒಮ್ಮತ ಮೂಡ್ತಾ ಇಲ್ಲ. ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಇಬ್ಬರ ಮಧ್ಯೆ ವೈಮನಸ್ಸು ಇದೆ ಅನ್ನುವಂತಹ ವಿಚಾರಗಳು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ ಈ ಬೆಳವಣಿಗೆಯಿಂದ. ಏನರ್ಥ? ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿದ್ದವರ ಜೊತೆಗೆ ಮೊನ್ನೆ ಡಿನ್ನರ್ ನೆಪದಲ್ಲಿ ಸಭೆ ಆಗುತ್ತೆ. ನೀವು ಸಭೆ ಮಾಡಿ ಶಕ್ತಿ ಪ್ರದರ್ಶನ ಮಾಡ್ತೀರಿ ಅಂದ್ರೆ ನಾವೇನು ಕಡಿಮೆ ಇಲ್ಲ ಬಿಡಿ ಅಂತ ಈ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ಕೂಡ ಡಿನ್ನರ್ ನೆಪದಲ್ಲಿ ಸಭೆ ಸೇರಿದ್ರು. ಆದ್ರೆ ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತರ ಜೊತೆಗೆ ಮಾತ್ರ ಈ ಸಭೆ ಆಗಿಲ್ಲ, ಬದಲಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಫಾಲೋವರ್ಸ್, ಅವರ ಬೆಂಬಲಿಗರು, ಅವರ ಆಪ್ತರ ಸಮ್ಮುಖದಲ್ಲೂ ಕೂಡ ಸಭೆ ಆಗಿದೆ ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ. ಯಾಕಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಯಾರ ಪರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಬ್ಯಾಟ್ ಬೀಸಬಹುದು, ಯಾರ ಪರವಾಗಿ ಒಲವು ಹೊಂದಿದ್ದಾರೆ ಅನ್ನುವಂಥ ಪ್ರಶ್ನೆಗೆ ಮೋಸ್ಟ್ಲಿ ಅವರ ಆಪ್ತರೇ ಉತ್ತರ ಕೊಡ್ತಿದ್ದಾರಾ ಈ ಮೂಲಕ ಅನ್ನೋದು ಕುತೂಹಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿದೆಯಾ ಅವರ ಒಲವು ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನೇ ಹೇಳಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಎಲ್ಲವೂ ಕೂಡ ಬಗೆಹರಿದಿದೆ ಅಂತ ಹೇಳ್ತಾ ಇದ್ದಂತಹ ನಾಯಕರು, ಒಗ್ಗಟ್ಟಾಗಿದ್ದೀವಿ ಅಂತ ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ದಂತಹ ನಾಯಕರು, ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇರೋ ಹೊತ್ತಲ್ಲೇ ಅಲ್ಲಿ ತಮ್ಮ ಆಪ್ತರ ಜೊತೆಗೆ ಪ್ರತ್ಯೇಕವಾಗಿ ಬಂದು ಡಿನ್ನರ್ ಮೀಟಿಂಗ್ ಮಾಡ್ತಾರೆ ಅಂದ್ರೆ ಅದರ ಅರ್ಥ ರಾಜ್ಯದ ಜನಕ್ಕೆ ಗೊತ್ತಾಗುತ್ತೆ, ನೋಡೋರ್ಗೆ ಗೊತ್ತಾಗುತ್ತೆ. ನೀವು ಎಷ್ಟೇ ಒಗ್ಗಟ್ಟಾಗಿದ್ದೀರಿ ಅಂದ್ರೂ ಕೂಡ ಒಗ್ಗಟ್ಟಾಗಿಲ್ಲ ಅನ್ನುವಂತಹ ವಿಚಾರಗಳು ಈ ಬೆಳವಣಿಗೆಯಿಂದ ಅರ್ಥ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಬೆಳಗಾವಿಯಿಂದ. ವೀರೇಶ್, ಬೆಳಗಾವಿಯಲ್ಲಿ ಅಧಿವೇಶನದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸದ್ದು ಸುದ್ದಿಗಳು ಆಗಬೇಕಾಗಿತ್ತು, ಬಟ್ ಬಿಟ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಡಿನ್ನರ್ ನೆಪದಲ್ಲಿ ಮತ್ತೆ ಸಭೆಗಳಾಗ್ತಾ ಇದೆಯಂತ. ಏನಾಗ್ತಾ ಇದೆ ಬೆಳಗಾವಿ? ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಆಯಾಮ ಕೊಡ್ತಾ ಇದೆಯಾ ಕುಂದಾನಗರಿ ಅನ್ನೋದು ಪ್ರಶ್ನೆ. ಶ್ರುತಿ, ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿದ್ದಂಥ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಮೀಟಿಂಗ್ ಇದೀಗ ಬೆಳಗಾವಿಗೂ ಸಹ ವಿಸ್ತರಿಸಿದೆ ಅಂತ ಹೇಳ್ಬೋದು. ಅದರಲ್ಲೂ ವಿಶೇಷವಾಗಿ ಸಿಎಂ ಸಿದ್ದರಾಮಯ್ಯನವರ ಆಪ್ತರು ಎಲ್ಲರೂ ಸಹ ಡಿನ್ನರ್ ಪಾಲಿಟಿಕ್ಸ್ ಅನ್ನ ಮಾಡಿದ ಬೆನ್ನಲ್ಲೇ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಹ ನಿನ್ನೆ ಅವರ ಪರಮಾಪ್ತರ ಒಬ್ಬರ ಖಾಸಗಿ ರೆಸಾರ್ಟ್ನಲ್ಲೂ ಬೃಹತ್ ಆದಂಥ ಒಂದು ಪಾರ್ಟಿಯನ್ನ ಸಹ ಮಾಡಿರುವಂಥದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಡಿಕೆ ಸುರೇಶ್ ಅವರು ಸಹ ಆ ಡಿನ್ನರ್ ಪಾಲಿಟಿಕ್ಸ್ನಲ್ಲಿ ಭಾಗಿಯಾಗಿರುವಂಥದ್ದು. ಮತ್ತು 6ಕ್ಕೂ ಹೆಚ್ಚು ಸಚಿವರು ಮತ್ತು 25-30ಕ್ಕೂ ಹೆಚ್ಚು ಶಾಸಕರುಗಳು ಎಲ್ಲರೂ ಸಹ ಆ ಡಿನ್ನರ್ ಪಾಲಿಟಿಕ್ಸ್ ನಲ್ಲಿ ಭಾಗಿಯಾಗಿರುವಂಥದ್ದು. ವಿಶೇಷವಾಗಿ ಒಂದು ಕಡೆ ಈಗಾಗಲೇ ಅಧಿಕಾರ ಹಂಚಿಕೆ ವಿಚಾರ ಸಾಕಷ್ಟು ಜೋರಾಗಿ ಸದ್ದು ಮಾಡ್ತಾ ಇರುವಂಥದ್ದು. ಆ ಕುರಿತಂತೆ ಈಗಾಗಲೇ ಹೈಕಮಾಂಡ್ ನಾಯಕರುಗಳು ಒಂದು ಚರ್ಚೆಯನ್ನು ಸಹ ಮಾಡಿರುವಂಥದ್ದು. ಇದರ ಬೆನ್ನಲ್ಲೇ ಇದೀಗ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ವಿಶೇಷವಾಗಿ ಯತೀಂದ್ರ ಹೇಳಿಕೆ ಆಗಿರಬಹುದು ಮತ್ತು ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯನವರ ಬಣದವರು ಎಲ್ಲರೂ ಸಹ ಅವರು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾನೆ ಬರ್ತಾ ಇದ್ದಾರೆ. ಈ ವಿಚಾರವೂ ಸಹ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಡಿನ್ನರ್ ಮೀಟಿಂಗ್ ನಲ್ಲೂ ಸಹ ಚರ್ಚೆ ಆಗಿರುವಂಥದ್ದು. ಅದರ ಜೊತೆಗೆ ನಾಡಿದ್ದು ಭಾನುವಾರ ದೆಹಲಿಯಲ್ಲಿ ಓಟ್ ಚೋರಿ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಬೃಹತ್ ಆದಂತಹ ಒಂದು ಪ್ರತಿಭಟನೆ ನಡೀತಾ ಇರುವಂಥದ್ದು. ಆ ಪ್ರತಿಭಟನೆಯಲ್ಲಿ ಯಾರೆಲ್ಲ ಭಾಗಿಯಾಗಬೇಕು, ಎಷ್ಟು ಜನರನ್ನ ಕರೆದುಕೊಂಡು ಹೋಗಬೇಕು ಮತ್ತು ಆ ಪ್ರತಿಭಟನೆಗೆ ಹೋದಂಥ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಆದರೆ ಅವರ ಮುಂದೆ ಏನೆಲ್ಲ ಮಾತುಕತೆಯನ್ನು ಮಾಡಬೇಕು ಅನ್ನೋ ವಿಚಾರವೂ ಸಹ ಚರ್ಚೆ ಆಗಿರುವಂಥದ್ದು. ಇದರ ಜೊತೆಗೆ ಏನಂತಂದ್ರೆ ಅಧಿವೇಶನ ಮುಗಿದ ಬಳಿಕವೇ 19-20ಕ್ಕೆ ಬಹುತೇಕವಾಗಿ ಡಿಸಿಎಂ ಮತ್ತು ಸಿಎಂ ಅವ್ರನ್ನ ಹೈಕಮಾಂಡ್ ನಾಯಕರುಗಳು ದೆಹಲಿಗೆ ಕರೆಸಿಕೊಳ್ಳುವಂಥ ಸಾಧ್ಯತೆಗಳು ಇರುವಂಥದ್ದು. ಹೀಗಾಗಿ ಒಂದು
ವೇಳೆ 19-20ಕ್ಕೆ ದೆಹಲಿಗೆ ಹೋದರೆ ಆ ಸಂದರ್ಭದಲ್ಲಿ ಶಕ್ತಿ ಪ್ರದರ್ಶನವನ್ನು ಯಾವ ರೀತಿಯಾಗಿ ಮಾಡಬೇಕು, DCM DK ಶಿವಕುಮಾರ್ ಅವರ ಬಲಕ್ಕೆ ಎಷ್ಟೊಂದು ಜನ ಶಾಸಕರಿದ್ದಾರೆ ಮತ್ತು ಹೈಕಮಾಂಡ್ ನಾಯಕರುಗಳಿಗೆ ಅದನ್ನು ಯಾವ ರೀತಿಯಾಗಿ ಮನವರಿಕೆ ಮಾಡಿಕೊಡಬೇಕು ಅನ್ನೋ ಒಂದು ವಿಚಾರವೂ ಸಹ ಚರ್ಚೆ ಆಗಿರುವಂಥದ್ದು. ಒಟ್ಟಾರೆಯಾಗಿ ಬೆಳಗಾವಿಯ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳು ಎಷ್ಟೊಂದು ಮಟ್ಟಿಗೆ ಚರ್ಚೆ ಆಗಬೇಕಾಗಿತ್ತು, ಅದಕ್ಕಿಂತ ಹೆಚ್ಚಾಗಿ ಡಿನ್ನರ್ ಪಾಲಿಟಿಕ್ಸ್ ಸಾಕಷ್ಟು ಸದ್ದು ಮಾಡ್ತಾ ಇರುವಂಥದ್ದು. ಶ್ರುತಿ.